ಹಲೋ ಎವ್ರಿವನ್, ದಿಸ್ ಈಸ್ ದೀಪ್ತಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಮಿಕಲ್ ಕೈನೆಟಿಕ್ಸ್ MCQ ಕ್ವಶನ್ಸ್ ಬಗ್ಗೆ ಮಾಡ್ತಾ ಇದ್ದೀನಿ. ಸೊ MCQ ಕ್ವಶನ್ ಪಾರ್ಟ್ 1 ಇವತ್ತು ನಾನು ಮಾಡ್ತಿರೋದು ಪಾರ್ಟ್ 1. ಸೊ ಪಾರ್ಟ್ 1ನಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಮೇಲೆ ನಾನು ಕ್ವಶನ್ಸ್ನ ನಾನು ಹಾಕ್ಕೊಂಡಿದ್ದೀನಿ, ಅದನ್ನ ನಾನು ಸಾಲ್ವ್ ಮಾಡ್ತಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಪಾರ್ಟ್ 2ಅಲ್ಲಿ ನಾನು ನೆಕ್ಸ್ಟ್ ಕಾನ್ಸೆಪ್ಟ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಯಾಕಂದರೆ ಒಂದೇ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಾನು ಡಿಸ್ಕಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ 2 ಪಾರ್ಟ್ಸಾಗಿ ಡಿವೈಡ್ ಮಾಡಿದ್ದೀನಿ MCQ ಕ್ವಶನ್ನ. ಈ MCQ ಕ್ವಶನ್ ನಿಮಗೆ ಅರ್ಥ ಆಗಬೇಕು ಅಂತಂದರೆ, ಸಾಲ್ವ್ ಮಾಡೋದು ಈಸಿಯಾಗಿ ಗೊತ್ತಾಗಬೇಕು ಅಂತಂದರೆ ಇದಕ್ಕಿಂತ ಮುಂಚೆ ನಾನು ಮಾಡಿರೋ ವೀಡಿಯೋನ ನೀವು ನೋಡಬೇಕು, ಸಿನಾಪ್ಸಿಸ್. ಸೊ ಕೀ ನೋಟ್ಸ್ ನೋಡ್ಕೋಬೇಕು ನೀವು, ಕೆಮಿಕಲ್ ಕೈನೆಟಿಕ್ಸ್ ಮೇಲೆ ಏನು ಮಾಡಿದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ, ಅದನ್ನ ನೋಡ್ತು ಅಂತ ಅಂದರೆ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಾಂದರೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಹಾಗಾಗಿ ನೀವು ಪ್ರೀವಿಯಸ್ ವೀಡಿಯೋ ನೋಡಿ ಅದಾದಮೇಲೆ MCQ ಕ್ವಶನ್ಗೆ ಬನ್ನಿ. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್ 2016 KCETಯಲ್ಲಿ ಕೇಳಿರೋಂಥ ಕ್ವಶನ್ ಇದು. ಸೊ ಕೆಮಿಕಲ್ ಕೈನೆಟಿಕ್ಸಲ್ಲೂ ನಿಮಗೆ ಸಿಂಪಲ್ ಆಗಿರೋ ಕ್ವಶನ್ಸೇ ಕೇಳಿರ್ತಾರೆ. ಸೊ ನೋಡ್ಕೊಳ್ಳಿ ಎಷ್ಟು ಸಿಂಪಲ್ ಆಗಿದೆ ಅನ್ನೋದು. ಸೊ ಇವಾಗ ರಿಯಾಕ್ಷನ್ ಕೊಟ್ಟಿದ್ದಾರೆ 3A ದಟ್ ಗಿವ್ಸ್ 2B. ರೇಟ್ ಆಫ್ ರಿಯಾಕ್ಷನ್, ಸೊ ಇದಕ್ಕೆ ರೇಟ್ ಆಫ್ ರಿಯಾಕ್ಷನ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಪ್ಲಸ್ dB/dt ಈಸ್ ಈಕ್ವಲ್ ಟು ಏನಿದು ಅನ್ನೋದು ನೋಡಬೇಕು. ಆಪ್ಷನ್ಸ್ ನೋಡಿ, ಇದು ಮತ್ತು ಇದನ್ನ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ಏನು ಮಾಡ್ಕೊಂಡಿದ್ದಾರೆ ಇಲ್ಲಿ ಅನ್ನೋದು. ರೇಟ್ ಆಫ್ ರಿಯಾಕ್ಷನ್, ಇದಕ್ಕೆ ರೇಟ್ ಆಫ್ ರಿಯಾಕ್ಷನ್ ಬರಿಬೇಕು. ಹೇಗೆ ಬರೆಯೋದು ನೋಡೋಣ. ನಾನು ಹೇಳ್ಕೊಟ್ಟಿದ್ದೀನಿ ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ. 3A ಅಂತ ಇತ್ತು ಅಂದರೆ ಅದನ್ನ ಹೇಗೆ ಬರ್ಕೋಬೇಕು, ರೇಟ್ ಈಸ್ ಈಕ್ವಲ್ ಟು 3 ಅನ್ನೋದು 1/3A. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರೋದ್ರಿಂದ ಇದನ್ನ ಮೈನಸ್ ಅಂತ ತಗೋತೀವಿ. ಹೇಳಿದ್ದೀನಿ ನಾನು, ರಿಯಾಕ್ಟೆಂಟ್ ಮೈನಸ್ ಅಂತ ತಗೋಬೇಕು, ಪ್ರಾಡಕ್ಟ್ ಪ್ಲಸ್ ಅಂತ ತಗೋಬೇಕು ಅಂತ. ಸೊ ಮೈನಸ್ 1/3A. ಸೊ di/dt ದಟ್ ಈಸ್ ಈಕ್ವಲ್ ಟು, ಇವಾಗ ಪ್ರಾಡಕ್ಟ್ ಇದು ಪ್ಲಸ್ 1/2 ಮೋಲಾರ್ ಕಾನ್ಸಂಟ್ರೇಷನ್ ಆಫ್ A/dt. ಸೊ ಈ ಥರ ಬರ್ಕೋಬೇಕು ನೀವು. ಇದು ರೇಟ್ ಆಫ್ ಈಕ್ವೇಷನ್ ಆರ್ ರೇಟ್ ಆಫ್ ರಿಯಾಕ್ಷನ್ ಬರ್ಕೊಳ್ಳೋ ರೀತಿ. ಇವಾಗ ಅವ್ರು ಕೇಳ್ತಿರೋದು ಪ್ಲಸ್ dB/dt ಈಸ್ ಈಕ್ವಲ್ ಟು, ಇದು ಯಾವುದಕ್ಕೆ ಈಕ್ವಲ್ ಆಗ್ತಿದೆ ಅಂತ ಕೇಳ್ತಿರೋದು. ಸಾರಿ, ಇದು ಎ ಅಂತ ಬರ್ತಿದ್ದೀನಿ, ಇದು ಬಿ. ಓಕೆ, ಕೇಳ್ತಿರೋದೇನು ಜಸ್ಟ್ ಪ್ಲಸ್ dB/dt ಯಾವುದಕ್ಕೆ ಈಕ್ವಲ್ ಆಗಿದೆ ಅಂತ. ಇವಾಗ ನಿಮ್ಗೆ ಇಲ್ಲಿ 2 ಇದೆ. ಇವಾಗ ಏನು ಮಾಡಬೇಕು, ಇಲ್ಲಿರೋ 2ನ ಈ ಕಡೆಗೆ ತಗೋತಿದ್ದೀರಾ. ಸೊ ಅವಾಗ ಏನಾಗುತ್ತೆ, ಇದು ಹಾಗೆ ಉಳಿಸ್ಕೊಳ್ಳಿ. ಮೈನಸ್ 1/3 ಇರುತ್ತೆ dA/dt ನಮಗೆ ಬೇಕಾಗಿರೋದು ಬರೀ ಇಷ್ಟೇ. ಸೊ 2ನ ಈ ಕಡೆ ತಗೋತಿದ್ದೀನಿ, ಇದು 2 ಆಯಿತು. ಸೊ ಇಲ್ಲಿ ಪ್ಲಸ್ dB/dt. ಸೊ ಫೈನಲ್ ನಮ್ಗೆ ಬರ್ತಿರೋ ಆನ್ಸರ್ ಎಷ್ಟು, ಮೈನಸ್ 2/3 dA/dt. ಯಾವ ಆಪ್ಷನ್ ಇದೆ, ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಈ ಥರ ನೋಡ್ಕೋಬೇಕು. ಫಸ್ಟು ರೇಟ್ ಈಕ್ವೇಷನ್ ಬರೆಯೋದು ನಿಮಗೆ ಗೊತ್ತಿರಬೇಕು. ಇದು ಫಸ್ಟ್ ಒನ್ 2016ಅಲ್ಲಿ ಕೇಳಿರೋದು. ಸೊ ಅದಾದಮೇಲೆ 2015. ಸೊ 2015ಅಲ್ಲಿ ಕೇಳಿರೋ ಕ್ವಶನ್ ನೋಡಿ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ಯಾಕಂದರೆ ಇದೇ ಥರ ಇನ್ನೊಂದು ನೀಟ್, ಸೊ ಆ ಎಕ್ಸಾಮಲ್ಲೆಲ್ಲ ಕೇಳಿದ್ದಾರೆ. ಸೊ ಹಾಗಿದು ನೋಡ್ಕೋಬೇಕು. 2015 ಕ್ವಶನು, 100 cm³ ಆಫ್ 1 molar. ಕ್ವಶನ್ ಓದ್ಬೇಕಾದ್ರೆ ಅಂಡರ್ಲೈನ್ ಮಾಡ್ಕೊಂಡ್ರೆ ಗೊತ್ತಾಗೋಗುತ್ತೆ. 100 cm³ ಆಫ್ 1 molar acetic acid was mixed with 100 cm³ of 2 molar concentration of methanol to form ester. The change in the initial rate if each solution is diluted with equal volume of water would be. ಸೊ ಇಲ್ಲೇನು ಹೇಳ್ತಿದ್ದಾರೆ, 1 molar ಅಸ್ಟಿಕ್ ಆ್ಯಸಿಡ್ 1 molar ಕಾನ್ಸಂಟ್ರೇಷನ್ ಆಫ್ ಮೆಥನಾಲ್ ತೊಗೊಂಡಿದ್ದಾರೆ. ಅದನ್ನು ಡೈಲ್ಯೂಟ್ ಮಾಡಬೇಕು ಈಕ್ವಲ್ ವಾಲ್ಯೂಮ್. ಇವಾಗ ಏನು ತೊಗೊಂಡಿರ್ತೀವಿ ಅದಕ್ಕೆ ಅದೇ ಈಕ್ವಲ್ ವಾಲ್ಯೂಮ್ ವಾಟರ್ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅನ್ನೋದು ನೋಡೋಣ. ಸೊ ಫಸ್ಟ್ ಇದಕ್ಕೆ ಈಕ್ವೇಷನ್ ಬರ್ಕೊಳ್ಳೋಣ ನಾವು. ಸೊ ರಿಯಾಕ್ಷನ್ CH3COOS ತೊಗೊಂಡಿದ್ದಾರೆ, ಪ್ಲಸ್ ಮೆಥನಾಲ್ ತೊಗೊಂಡಿದ್ದಾರೆ. ಸೊ ಇದೆರಡು ಮಿಕ್ಸ್ ಮಾಡಿದಾಗ ನಮಗೆ ಯಾವ ಥರ ಪ್ರಾಡಕ್ಟ್ ಬರುತ್ತೆ, CH3COOCH3 ಪ್ಲಸ್ H2O. ಸೊ ಈ ಥರ ಪ್ರಾಡಕ್ಟ್ ಬರೆಯೋದು ಗೊತ್ತಿರಬೇಕು ನಿಮಗೆ. CH3COO ಕಂಬೈನ್ಸ್ ವಿತ್ CH3. ಸೊ ಈ ಥರ ಪ್ರಾಡಕ್ಟ್ ನಿಮಗೆ ಬಂದಿದೆ. ಈಗ ಇದಕ್ಕೆ ರೇಟ್ ಈಕ್ವೇಷನ್ ರೇಟ್ ಆಫ್ ರಿಯಾಕ್ಷನ್ ಬರೆಯೋಣ. ಸೊ ರೇಟ್ ಆಫ್ ರಿಯಾಕ್ಷನ್
definition in rate of reaction is directly proportional to the molar concentration of reactant. So rate is equal to K. ಇಲ್ಲಿ ಏನಿದೆ ರಿಯಾಕ್ಟೆಂಟ್ಸು CH3COOH, ಅದಾದಮೇಲೆ ಇನ್ನೊಂದು ರಿಯಾಕ್ಟೆಂಟ್ CH3OH. ಓಕೆನಾ, ಈ ಥರ ಬರ್ಕೋತೀವಿ. ಸೊ ಇದಾದಮೇಲೆ ಏನು ಕೊಟ್ಟಿದ್ದಾರೆ ಇಲ್ಲಿ ಕಾನ್ಸಂಟ್ರೇಷನು, ಅಸ್ಟಿಕ್ ಆ್ಯಸಿಡ್ 1 ಮೋಲಾರ್, ಸೊ ಅದಾದಮೇಲೆ ಮೆಥನಾಲ್ 2 ಮೋಲಾರ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಈ ಈಕ್ವೇಷನ್ಗೆ ಹಾಕೋಬೇಕು. ಸೊ ದಟ್ ಈಸ್ ಈಕ್ವಲ್ ಟು ರೇಟ್ ಅಸ್ಟಿಕ್ ಆ್ಯಸಿಡ್ 1 ಮೆಥನಾಲ್ 2. ಸೊ ಫೈನಲಿ ನಮಗೆ ರೇಟ್ ಈಸ್ ಈಕ್ವಲ್ ಟು 2K ಬರ್ತಾ ಇದೆ. ಸೊ ರೇಟ್ ಈಸ್ ಈಕ್ವಲ್ ಟು 2K. ಸೊ ಇದನ್ನು ನಾವು ರೇಟ್ 1 ಅಂತ ತಗೊಳ್ಳೋಣ. ಓಕೆ, ಸೊ ಅದಾದಮೇಲೆ 100 cm³ ವಾಸ್ ಮಿಕ್ಸ್ಡ್ ವಿತ್ 100 cm³ ಆಫ್ 2 ಮೋಲಾರ್ ಮೆಥನಾಲ್ ಟು ಫಾರ್ಮ್ ಎಸ್ಟರ್. ಇಲ್ಲಿ ಬಂದಿರೋದು ನಮಗೆ ಎಸ್ಟರ್. ದ ಚೇಂಜ್ ಇನ್ ಇನಿಷಿಯಲ್ ಕಾನ್ಸಂಟ್ರೇಷನ್, ಇದು ಒಂದು ರಿಯಾಕ್ಷನ್, ಒಂದು ಸ್ಟೆಪ್ ಆಯಿತು ಇಲ್ಲಿ ತನಕ. ಇದೆರಡು ಮಿಕ್ಸ್ ಮಾಡಿದಾಗ ಇಲ್ಲಿಗೆ ಬಂತು. ಸೊ ಈ ಥರ ಬಂದಿದೆ ನಿಮಗೆ ಈಕ್ವೇಷನ್. ಈಗ ನೆಕ್ಸ್ಟ್ ಏನು ಮಾಡಬೇಕು, ದ ಚೇಂಜ್ ಇನ್ ಇನಿಷಿಯಲ್ ರೇಟ್. ನೆಕ್ಸ್ಟ್ ಏನಾಗ್ತಿದೆ, ಚೇಂಜ್ ಇನ್ ಇನಿಷಿಯಲ್ ರೇಟ್ ಇಫ್ ಈಚ್ ಸೊಲ್ಯೂಷನ್ ಇಸ್ ಡೈಲ್ಯೂಟೆಡ್ ಈಕ್ವಲ್ ವಾಲ್ಯೂಮ್ ಆಫ್ ವಾಟರ್. ಈಗ ಇದಕ್ಕೆ ಈಕ್ವಲ್ ವಾಲ್ಯೂಮ್ ಆಫ್ ವಾಟರ್ ಹಾಕ್ಕೊಂಡು ಹೋಗೋಣ. ಸೊ ಇವಾಗ R2, ಸೊ ರೇಟ್ 2 ಅಂತ ತಗೊಳ್ತಾ ಇದ್ದೀನಿ. K. ಸೊ ಅಸ್ಟಿಕ್ ಆ್ಯಸಿಡ್ 1 ಇದೆ, ಇದಕ್ಕೆ ನಾವು ಅಷ್ಟೇ ಅಮೌಂಟ್ ಆಫ್ ವಾಟರ್ ಹಾಕ್ತಿದ್ದೀವಿ. ಅದರ ಕಾನ್ಸಂಟ್ರೇಷನ್ ಏನಾಗಬೇಕು, ಸೊ 1 ಅಂತಂದರೆ ಕಾನ್ಸಂಟ್ರೇಷನ್. ಸೊ ಅದಕ್ಕೆ ಪುನಃ ಅದರಷ್ಟೇ ನೀರು ಹಾಕಿದಾಗ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗುತ್ತೆ, ಅದು 1/2 ಅಂತ ತೊಗೊಳ್ತೀವಿ. ಹಾಗೆಯೇ ಇಲ್ಲೂ ಅಷ್ಟೇ ಮೆಥನಾಲ್ 2 ಇದೆ, ಇದ್ರ ಅಮೌಂಟ್ ಅಷ್ಟೇ ನಾವು ವಾಟರ್ ಆ್ಯಡ್ ಮಾಡಿದ ತಕ್ಷಣ ಇದ್ರ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನು 2/2, ಸೊ ಡಿವೈಡೆಡ್ ಬೈ 2 ಅಂತ ತೊಗೊಂಡಿದ್ವಿ, ಹಾಫ್ ಆಫ್ ದಿ ರಿಯಾಕ್ಷನ್. ಸೊ ಫೈನಲಿ ನಿಮ್ಗೆ ಎಷ್ಟು ಬರುತ್ತೆ, 2 ಕ್ಯಾನ್ಸಲ್, K/2 ಅಂತ ಬರ್ತಾ ಇದೆ, ರೇಟ್ 2. ಸೊ ಈ ಥರ ನಿಮಗೆ 2 ಈಕ್ವೇಷನ್ ಸಿಕ್ಕಿದೆ. ಈಗ ನೀವೇನು ಮಾಡಬೇಕು, ಎರಡೂ ಡಿವೈಡೆಡ್ ಬೈ ಮಾಡ್ತೀರಾ. ರೇಟ್ 1 ಡಿವೈಡೆಡ್ ಬೈ ರೇಟ್ 2, ದಟ್ ಈಸ್ ಈಕ್ವಲ್ ಟು 2K ಡಿವೈಡೆಡ್ ಬೈ K/2. ಸೊ ಫೈನಲಿ K ಕ್ಯಾನ್ಸಲ್, 2 2s are 4 ಬರ್ತಾ ಇದೆ. ಸೊ ಹಾಗಾಗಿ ಆಪ್ಷನ್ ಎ ನೋಡಿ. 2015 ಕೇಳಿರೋ ಕ್ವಶನ್ ಇದು. ಸ್ವಲ್ಪ ಟೈಮ್ ತಗೊಳ್ತಾ ಇದೆ, ಬಟ್ ಪ್ರಾಕ್ಟೀಸ್ ಮಾಡ್ತು ಅಂತಂದರೆ ಬೇಗ ಗೊತ್ತಾಗೋಗುತ್ತೆ ಹೇಗೆ ಕೇಳಿದ್ದಾರೆ ಕ್ವಶನ್ ಅನ್ನೋದು. ಓಕೆನಾ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಥರ್ಡ್ ಒನ್, ಫಾರ್ ದಿ ರಿಯಾಕ್ಷನ್ 2NH3 that gives N2 plus 3H2 if minus D, so minus molar concentration of NH3 by dt that is equal to K1 molar concentration of NH3. So next molar concentration of N2 divided by dt that is equal to K2 NH3. Next molar concentration of H2 divided by dt K3 NH3. ಈ ಥರ ಕ್ವಶನ್ ಕೊಟ್ಟಿದ್ದಾರೆ. ದೆನ್ ದ ರಿಲೇಷನ್ ಬಿಟ್ವೀನ್ K1 K2 ಆ್ಯಂಡ್ K3 ಈಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ತನಕ ಕ್ವಶನ್ ಇದೆ ನಿಮಗೆ. ಸೊ ರಿಲೇಷನ್ ಬಿಟ್ವೀನ್ K1 K2 ಆ್ಯಂಡ್ K3, ಸೊ ಹೇಗೆ ಕಂಡುಹಿಡಿಯೋದು? ಸೊ ಅವರೇ ಇಲ್ಲಿ ಕೊಟ್ಟಿದ್ದಾರೆ ಏನೂ ಅಂತ. ನಮಗೆ ರೇಟ್ ಈಕ್ವೇಷನ್ ಬರೆಯೋದು ಗೊತ್ತಿರಬೇಕು ಮೊದಲು. ಸೊ ಸೊಲ್ಯೂಷನ್ ರೇಟ್ ಈಕ್ವೇಷನ್, ಇದಕ್ಕೆ ರೇಟ್ ಈಕ್ವೇಷನ್ ಬರ್ಕೊಳ್ಳೋಣ. ಯಾವಾಗಲೂ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರೋದು ರಿಯಾಕ್ಟೆಂಟ್ನ ನೆಗೆಟಿವಿಂದ ಇಂಡಿಕೇಟ್ ಮಾಡ್ತೀವಿ, ಪ್ರಾಡಕ್ಟ್ನ ಪಾಸಿಟಿವಿಂದ ಇಂಡಿಕೇಟ್ ಮಾಡ್ತೀವಿ. ಸೊ ಬರ್ಕೊಳ್ಳೋಣ ಇವಾಗ. -1/2 DNH3 ಡಿವೈಡೆಡ್ ಬೈ dt ದಟ್ ಈಸ್ ಈಕ್ವಲ್ ಟು ಪ್ಲಸ್ ನೈಟ್ರೋಜನ್ ಇದೆ. ಸೊ ಅಲ್ಲಿ ಯಾವ ಸ್ಟೆಕ್ಯುಮೆಟ್ರಿಕ್ ಕೋಎಫಿಷಿಯಂಟ್ ಇಲ್ಲ. ಸೊ ಹಾಗಾಗಿ DN2 ಡಿವೈಡೆಡ್ ಬೈ dt ದಟ್ ಈಸ್ ಈಕ್ವಲ್ ಟು, ಸೊ ಇಲ್ಲೇನಿದೆ 3 ಇದೆ. ಸೊ ಪ್ಲಸ್ 1/3 H2 ಡಿವೈಡೆಡ್ ಬೈ dt. ಓಕೆನಾ, ಇದು ಫಸ್ಟ್ ಸ್ಟೆಪ್ಪು ಬರ್ಕೊಂಡಾಯಿತು. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಇದರಲ್ಲಿ DNH3 by dt. ಸೊ ಈ ಫಾರ್ಮಲ್ಲಿದೆ, ಅದನ್ನು ಏನಂತ ಕೊಟ್ಟಿದ್ದಾರೆ ಇಲ್ಲಿ, K1NH3 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನಂತ ಬರ್ಕೋತೀನಿ ಇವಾಗ, 1/2. ಸೊ ಇದು ಈ ಜಾಗದಲ್ಲಿ ನಾನು KNH3 ಅಂತ ಬರ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ಅದು. ಅದಾದಮೇಲೆ DN2 dt-ನ K2 ಅಂತ ಕೊಟ್ಟಿದ್ದಾರೆ. ಸೊ K2NH3. ಅದಾದಮೇಲೆ
1/3 H2ನ K3 NH3 ಓಕೆನಾ, K3 NH3. ಸೊ ಇಷ್ಟು ನಿಮಗೆ ಕೊಟ್ಟಿದ್ದಾರೆ. ಈಗ ಇದು ರಿಯಾಕ್ಟೆಂಟ್, ಇದು ಪ್ರಾಡಕ್ಟ್ ನಿಮಗೆ. ಸೊ ಫಸ್ಟ್ ಪ್ರಾಡಕ್ಟಲ್ಲಿ ಇರೋದನ್ನ ನಾವು ಎಲ್ ಸಿ ಎಮ್ ತೊಗೊಳ್ಳೋಣ. ಇಲ್ಲಿ 3 ಇದೆ. ಸೊ ಇದೆರಡು ವ್ಯಾಲ್ಯೂನ ಎಲ್ ಸಿ ಎಮ್ ತೊಗೊಂಡಾಗ ನಮ್ಗೆ ಎಷ್ಟು ಬರುತ್ತೆ? ಇಲ್ಲಿ 3 ಬರುತ್ತೆ, ಇದು 1 ಹಾಗೆ ಉಳ್ಕೊಳ್ಳುತ್ತೆ. ಸೊ ಡಿನಾಮಿನೇಟರಲ್ಲಿ 3 ಉಳ್ಕೊಂಡಿರುತ್ತೆ. ಕೊನೆಗೆ ಈ 3ನ ನಾವೇನು ಮಾಡಬೇಕು? ರಿಯಾಕ್ಟೆಂಟ್ ಕಡೆ ತಗೊಳ್ತೀವಿ. ಸೊ ಅವಾಗ ಇಲ್ಲಿ 3 ಬರ್ತಾ ಇದೆ, ಇದು 3/2 ಆಗುತ್ತೆ K1. ಸೊ 3/2 K1 NH3 ಕ್ಯಾನ್ಸಲ್ ಆಗುತ್ತೆ, K1 ದಟ್ ಈಸ್ ಈಕ್ವಲ್ ಟು 3K2 ಬಂತು. ಅದಾದಮೇಲೆ ಇಲ್ಲಿರೋ 3 ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ವಿ, ಹಾಗಾಗಿ ಅಲ್ಲಿ ಬರೀ 1 ಇರೋದು. ಸೊ 1 × K3 ಈ ಥರ ಫಾರ್ಮೇಷನ್ ಆಗಿದೆ. 3/2 ಅಂತಂದರೆ ಎಷ್ಟು ಬರುತ್ತೆ? 1.5 K1 ದಟ್ ಈಸ್ ಈಕ್ವಲ್ ಟು 3K2 ದಟ್ ಈಸ್ ಈಕ್ವಲ್ ಟು K3. ಸೊ ಇದು ನಿಮಗೆ ಬಂದಿರೋ ಆನ್ಸರು. ಸೊ ಹಾಗಾಗಿ ಆಪ್ಷನ್ ಯಾವುದಾಗಿರುತ್ತೆ? ಆಪ್ಷನ್ ಸಿ. ಸೊ ನೆಕ್ಸ್ಟ್ ಫೋರ್ತ್ ಒನ್, ಕೆಮಿಕಲ್ ರಿಯಾಕ್ಷನ್ 2x + y that gives z. The rate of appearance z is 0.05 mole liter inverse per minute. The rate of disappearance of x will be. ನಾವೇನು ಕಂಡುಹಿಡಬೇಕು ಇವಾಗ? ಡಿಸಪಿಯರೆನ್ಸ್ ಆಫ್ ಎಕ್ಸ್, ಅಲ್ಲಿ ಝೆಡ್ ಕೊಟ್ಟಿದ್ದಾರೆ. ಅಪಿಯರೆನ್ಸ್ ಆ್ಯಂಡ್ ಡಿಸಪಿಯರೆನ್ಸ್ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ, ಗೊತ್ತಾಗದಿದ್ದರೆ ಒಂದ್ಸತಿ ನೋಡಿ ಅಲ್ಲಿ. ಸೊ ಅಪಿಯರೆನ್ಸ್, ಇವಾಗ ಈಕ್ವೇಷನ್ ತೊಗೊಳ್ಳೋಣ. 2x + y ದಟ್ ಗಿವ್ಸ್ ಝೆಡ್. ಸೊ ಡಿಸಪಿಯರೆನ್ಸ್ ಅಂತಂದರೆ ನೆಗೆಟಿವ್ ಸೈನ್. ಯಾವುದು? ರಿಯಾಕ್ಟೆಂಟ್ ಕಡೆ ನಾವು ಏನೇ ಬರೆದ್ರು ಇದು ನೆಗೆಟಿವ್ ಸೈನ್, ಪ್ರಾಡಕ್ಟ್ ಕಡೆ ಇದ್ರೆ ಪ್ಲಸ್ ಸೈನ್. ಸೊ ಇದು ಅಪಿಯರೆನ್ಸ್, ಈ ಕಡೆ ಇಲ್ಲಿ ಡಿಸಪಿಯರೆನ್ಸ್ ಬಿಕಾಸ್ ನೆಗೆಟಿವ್. ಈಗ ಅವ್ರು ಏನು ಕೊಟ್ಟಿದ್ದಾರೆ? ಝೆಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಅಪಿಯರೆನ್ಸ್ ವ್ಯಾಲ್ಯೂ ಎಷ್ಟಿದೆ? 0.05 ಕೊಟ್ಟಿದ್ದಾರೆ. ನಾವು ಕಂಡುಹಿಡಬೇಕಾಗಿರೋದು ಯಾವುದು? ಎಕ್ಸ್ ವ್ಯಾಲ್ಯೂ. ಸೊ ಫಸ್ಟು ರೇಟ್ ಈಕ್ವೇಷನ್ ಬರ್ಕೊಳ್ಳೋಣ. ಇದು ಹೇಗೆ ಬರ್ಕೊಳ್ಳೋದು? 2ನ -1/2 dx/dt ಅಂತ ಬರ್ಕೋತೀವಿ. ಸೊ dx/dt ಇವಾಗ ಜಸ್ಟ್ ನಾನು ಎಕ್ಸ್ ಅಂತ ತಗೊಳ್ತಾ ಇದ್ದೀನಿ. ಸೊ ಈಗ ಝೆಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಝೆಡ್ ವ್ಯಾಲ್ಯೂ 0.05 ಕೊಟ್ಟಿದ್ದಾರೆ. ಈಗ ನಾನು ಕಂಡುಹಿಡಬೇಕಾಗಿರೋದು ಜಸ್ಟ್ ಎಕ್ಸ್. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? 2 × 0.05 ಆಗುತ್ತೆ. 2 × 0.05. ದೇರ್ಫೋರ್ ಆನ್ಸರ್ ಏನು ಬರುತ್ತೆ? 2 × 0.05 ಬಂತು ಅಂತಂದರೆ ನಿಮಗೆ ಆನ್ಸರ್ 0.1 ಮೋಲ್ ಬರುತ್ತೆ. 0.1 ಆನ್ಸರ್. ಸೊ ಹಾಗೆ ಇಷ್ಟು ಆಪ್ಷನಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ಬಿ. ನೀವು ನೋಡ್ಕೋಬೇಕಿಲ್ಲಿ ಅಪಿಯರೆನ್ಸ್ ಆ್ಯಂಡ್ ಡಿಸಪಿಯರೆನ್ಸ್ ನಾನು ವಿಡಿಯೋ ಮಾಡ್ಬೇಕಾದ್ರೆ ಅಲ್ಲೇ ಹೇಳಿದ್ದೀನಿ. ಸೊ ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ ಅಂತ, ಸೊ ನೋಡ್ಕೊಳ್ಳಿ ಅದು. ಸೊ ನೆಕ್ಸ್ಟ್ ಕ್ವಶನ್, ಫಿಫ್ತ್ ಒನ್, ದ ಟರ್ಮ್ dx/dt. ಸೊ ನೋಡಿ ಇಲ್ಲಿ ಟರ್ಮ್ -dx/dt ಇನ್ ದ ರೇಟ್ ಎಕ್ಸ್ಪ್ರೆಷನ್ ರೆಫರ್ಸ್ ಟು ದಿ. ಸೊ ಏನಿದು ರೆಫರ್ ಮಾಡುತ್ತೆ? -dx/dt ಅದ್ರ ಜೊತೆ Δdx/Δt ಅನ್ನೋದು ಬರುತ್ತೆ. ಸೊ ಇದೆಲ್ಲ ಏನು ರೆಫರ್ ಮಾಡುತ್ತೆ? ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಬಗ್ಗೆ ಹೇಳ್ತಾ ಇದೆಯಾ, ಇಲ್ಲಾಂದರೆ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್? ಇದು ನೆಗೆಟಿವ್ ಸೈನ್ ಇದೆ. ಸೊ ನೆಗೆಟಿವ್ ಸೈನ್, ಇದು ಡಿಕ್ರೀಸ್ ಅನ್ನೋದು, ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್. ಇದು ಆಗಲ್ಲ. ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್, ಇದು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಯಾವುದರಲ್ಲಿ ಇಂಡಿಕೇಟ್ ಮಾಡ್ತೀವಿ? ಸ್ಕ್ವೇರ್ ಬ್ರ್ಯಾಕೆಟಲ್ಲಿ. ಹಾಗಾಗಿ ಇದು ಅಲ್ಲ. ಇನ್ಸ್ಟಂಟೇನಿಯಸ್ ರೇಟ್ ಆಫ್ ರಿಯಾಕ್ಷನ್ ಇಲ್ಲಾಂದರೆ ಆವ್ರೇಜ್ ರೇಟ್ ಆಫ್ ರಿಯಾಕ್ಷನ್ ನೋಡಬೇಕು. ಸೊ ಇದು dx/dt ಅಂತ ಬಂದರೆ ಅದು ಇನ್ಸ್ಟಂಟೇನಿಯಸ್ ರೇಟ್ ಆಫ್ ರಿಯಾಕ್ಷನ್. ಆವ್ರೇಜ್ ಬಂದಾಗ ನಿಮಗೆ ಸೊ ಎರಡು ವ್ಯಾಲ್ಯೂ ಮಧ್ಯೆ ನೀವು ತಗೋಬೇಕಾಗಿರುತ್ತೆ. ಆಗ ನಿಮಗೆ ಡೆಲ್ಟಾ ಅಂತ ಯೂಸ್ ಮಾಡ್ತೀವಿ, ಚೇಂಜ್ ಇನ್ ಕಾನ್ಸಂಟ್ರೇಷನ್. ಸೊ ಡೆಲ್ಟಾ ಆವ್ರೇಜ್ ಅಂತ ಬಂದಾಗ ಈ ಸಿಂಬಲ್ ಡೆಲ್ಟಾ ಅಂತ ಯೂಸ್ ಮಾಡ್ತೀವಿ. ಇನ್ಸ್ಟಂಟೇನಿಯಸ್ ಬಂದಾಗ dx/dt. ಸೊ ನೆಕ್ಸ್ಟ್ ಒನ್ ಹೋಗೋಣ. ಪಾಯಿಂಟ್ ಔಟ್ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಕರೆಕ್ಟಾಗಿ ಓದಿದ್ದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಚೆಕ್ ಮಾಡಬೇಕಿರೋದು. ಸೊ ರೇಟ್ ಲಾ ಈಸ್ ಆ್ಯನ್ ಎಕ್ಸ್ಪೆರಿಮೆಂಟಲ್ ಫ್ಯಾಕ್ಟ್ ವೆರಾಸ್ ಲಾ ಆಫ್ ಮಾಸ್ ಆಕ್ಷನ್ ಈಸ್ ಎ ಥಿಯೋರಿಟಿಕಲ್ ಪ್ರಪೋಸಲ್ ಅಂತ ಹೇಳಿದ್ವಿ. ಸೊ ನೀವು ವಿಡಿಯೋ ನೋಡಿತ್ತು ಅಂದರೆ ಪ್ರೀವಿಯಸ್ ವಿಡಿಯೋ, ಅದರಲ್ಲಿ ನಿಮಗೆ ನಾನು ಇದನ್ನ ಮೆನ್ಷನ್ ಮಾಡಿದ್ದೀನಿ. ಸೊ ರೇಟ್ ಲಾ ಐಡೆಂಟಿಫೈ ಮಾಡಬೇಕು ಅಂದರೆ ಅದು ಹೇಗೆ ಕಂಡುಹಿಡಿತೀವಿ ಅಂದರೆ ಬೈ ಎಕ್ಸ್ಪರಿಮೆಂಟಲ್ ಮೆಥಡ್. ಎಕ್ಸ್ಪರಿಮೆಂಟ್ ಮುಖಾಂತರ ನಾವು ರೇಟ್ ಲಾ ಐಡೆಂಟಿಫೈ ಮಾಡ್ತೀವಿ. ಮಾಸ್ ಲಾ ಥಿಯೋರಿಟಿಕಲ್ಲಿ ನಾವು ಹೇಳಬಹುದು. ಸೊ ಎರಡಕ್ಕೂ ಒಂದೇ ಎಕ್ಸ್ಪ್ರೆಷನ್ ಬರುತ್ತೆ. ರೇಟ್ ಈಸ್ ಈಕ್ವಲ್ ಟು 8⁻⁴
and B power of y. Rate is directly proportional to the molar concentration of reactant where each term is raised to the power ಅಂತ ಇದೆ. ಆದರೆ ರೇಟ್ ಲಾಗೆ ಎಕ್ಸ್ಪರಿಮೆಂಟಿಂದ ಕಂಡುಹಿಡಿತೀವಿ, ಮಾಸ್ ಆ್ಯಕ್ಷನ್ಗೆ ಥಿಯೋರಿಟಿಕಲಿಂದ ಕಂಡುಹಿಡಿತೀವಿ. ಸೊ ಹಾಗಾಗಿ ಇದು ರೈಟ್ ಕರೆಕ್ಟ್ ಆಗಿದೆ ಆಪ್ಷನ್. ನಮಗೆ ಬೇಕಾಗಿರೋದು ಇನ್ಕರೆಕ್ಟ್ ಆಗಿರೋದು. ಅದಾದಮೇಲೆ ರೇಟ್ ಲಾ ಈಸ್ ಆಲ್ವೇಸ್ ಡಿಫ್ರೆಂಟ್ ಫ್ರಮ್ ಎಕ್ಸ್ಪ್ರೆಷನ್ ಆಫ್ ಲಾ ಆಫ್ ಮಾಸ್ ಆ್ಯಕ್ಷನ್ ಅಂತ ಹೇಳಿದೆ. ಸೊ ರೇಟ್ ಲಾಗೂ ಇದೇ ಎಕ್ಸ್ಪ್ರೆಷನ್ ಬರಿತೀವಿ, ಲಾ ಆಫ್ ಮಾಸ್ ಆ್ಯಕ್ಷನ್ಗೂ ಸೇಮ್ ಎಕ್ಸ್ಪ್ರೆಷನ್ ಬರಿತೀವಿ. ಹಾಗಾಗಿ ಇಲ್ಲಿ ಇವ್ರು ಏನು ಹೇಳ್ತಿದ್ದಾರೆ, ಸೆಕೆಂಡ್ ಆಪ್ಷನ್ ಇದೇ ತಪ್ಪಾಗಿರೋ ಆಪ್ಷನ್. ಹಾಗಾಗಿ ಆಪ್ಷನ್ ಬಿ ನಿಮಗೆ ಇನ್ಕರೆಕ್ಟ್ ಆನ್ಸರ್. ರೇಟ್ ಲಾ ಈಸ್ ಆಲ್ವೇಸ್ ಡಿಫ್ರೆಂಟ್ ಅಲ್ಲ, ರೇಟ್ ಲಾ ಈಸ್ ಸೇಮ್ ಆ್ಯಸ್ ಲಾ ಆಫ್ ಮಾಸ್ ಆ್ಯಕ್ಷನ್ ಬೈ ಎಕ್ಸ್ಪ್ರೆಷನ್. ಅದಾದಮೇಲೆ ರೇಟ್ ಲಾ ಈಸ್ ಮೋರ್ ಇನ್ಫಾರ್ಮೇಟಿವ್ ದ್ಯಾನ್ ಲಾ ಆಫ್ ಮಾಸ್ ಆ್ಯಕ್ಷನ್, ಇದು ರೈಟ್ ಇದೆ. ಅದಾದಮೇಲೆ ಆರ್ಡರ್ ಆಫ್ ರಿಯಾಕ್ಷನ್ ಈಸ್ ಈಕ್ವಲ್ ಟು ದಿ ಸಮ್ ಆಫ್ ದಿ ಪವರ್ ಆಫ್ ದಿ ಕಾನ್ಸಂಟ್ರೇಷನ್ ಟರ್ಮ್. ಸೊ ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಒನ್, ಸೆವೆಂತ್ ಒನ್ಗೆ ಹೋಗೋಣ. A following mechanism has been proposed for a reaction. The rate law expression for the reaction is. ಸೊ ರೇಟ್ ಲಾ ಹೇಗೆ ಕಂಡುಹಿಡಿಯೋದು, ರೇಟ್ ಲಾ ಎಕ್ಸ್ಪರಿಮೆಂಟ್ ಮುಖಾಂತರ ಕಂಡುಹಿಡಿತಾರೆ ಅಂತ ಹೇಳಿದ್ದೀನಿ. ಸೊ ಹೇಗೆ ಅಂತಂದ್ರೆ ಇವಾಗ ಕೆಲವೊಂದು ರಿಯಾಕ್ಷನ್ ಒನ್ ಸ್ಟೆಪ್ ರಿಯಾಕ್ಷನ್ ಇರಲ್ಲ, ನಂಬರ್ ಆಫ್ ಸ್ಟೆಪ್ಸ್ ಇರುತ್ತೆ. ಸೊ ಕಾಂಪ್ಲೆಕ್ಸ್ ರಿಯಾಕ್ಷನ್ ಇರುತ್ತೆ. ಸೊ ಕಾಂಪ್ಲೆಕ್ಸ್ ರಿಯಾಕ್ಷನ್ ಯಾವುದು ಸ್ಲೋಯೆಸ್ಟ್ ಸ್ಟೆಪ್ ಅಂತ ನೋಡಿ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಈಗ ಸೊ 3 ರಿಯಾಕ್ಷನ್ ಕೊಟ್ಟಿದ್ದೀವಿ, ಇದರಲ್ಲಿ ಸ್ಲೋಯೆಸ್ಟ್ ಸ್ಟೆಪ್ ಫಾಸ್ಟ್ ಸ್ಟೆಪ್ ಅಂತ ಮೆನ್ಷನ್ ಮಾಡಿದ್ವಿ. ಈಗ ಸ್ಲೋ ಸ್ಟೆಪ್ ಇದಾಗಿರೋದ್ರಿಂದ ಇದನ್ನೇ ಯೂಸ್ ಮಾಡಿ ನಾವು ಎಕ್ಸ್ಪ್ರೆಷನ್ ಬರಿಬೇಕಾಗುತ್ತೆ. ಹಾಗಾದರೆ ಇದಿಷ್ಟರಲ್ಲಿ ಯಾವುದು ಕರೆಕ್ಟ್ ಎಕ್ಸ್ಪ್ರೆಷನ್ ಅಂತ ನೋಡ್ಕೋಬೇಕು. ಸೊ ಈಗ ಎ ಪಕ್ಕ ನಿಮ್ಗೆ ಯಾವ ನಂಬರ್ಸು ಕಾಣಿಸ್ತಿಲ್ಲ, ಯಾವ ಸ್ಟೆಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಇಲ್ಲ. ಸೊ ಹಾಗಾಗಿ ಯಾವ್ದು ಆಪ್ಷನ್ ಆಗಿರ್ಬೋದು ಇದರಲ್ಲಿ? ಸೊ ಆಪ್ಷನ್ ಬಿ, ಆರ್ ಈಸ್ ಈಕ್ವಲ್ ಟು ಕೆ. ಸೊ molar concentration of A and molar concentration of B, ಯಾವುದೇ ಪವರ್ಸ್ ಇಲ್ಲ ನೇಮ್. 8th one, the rate constant has unit liter mole inverse second inverse. The order is, ಹೇಗೆ ಆರ್ಡರ್ ಆಫ್ ರಿಯಾಕ್ಷನ್ ಕಂಡುಹಿಡಿಯೋದು ಇದರಲ್ಲಿ? ಸೊ ನಿಮಗೆ ಸಿಂಪಲ್ ಫಾರ್ಮುಲಾ ನಾನು ಹೇಳ್ಕೊಟ್ಟಿದ್ದೆ. ಸೊ ದಟ್ ಈಸ್ ಮೋಲ್ ಲೀಟರ್ ಇನ್ವರ್ಸ್ 1 - n ಸೆಕೆಂಡ್ ಇನ್ವರ್ಸ್ ಅನ್ನೋದು ನಿಮಗೆ ಫಾರ್ಮುಲಾ. ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದೆ ಇದು. ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೀವು ಕಂಡುಹಿಡ್ಕೋಬೇಕು. ಈಗ ಎನ್ ಜಾಗದಲ್ಲಿ 0 1 2 3 4 ನೀವೇ ಹಾಕ್ಕೋಬೇಕು. ಇಲ್ಲಿ ಆಪ್ಷನಲ್ಲಿ 0 1 2 3 ಕೊಟ್ಟಿದ್ದಾರೆ, ಒಂದೊಂದೇ ಹಾಕಿ ನೋಡಿ. ಈಗ ಈ ಜಾಗದಲ್ಲಿ ನಾನು 0 ಹಾಕಿದ್ರೆ ಏನಾಗುತ್ತೆ ಈಕ್ವೇಷನ್ ಫಾರ್ಮುಲಾ, ಸಾರಿ ಏನಾಗುತ್ತೆ ಯೂನಿಟ್. ಸೊ 1 - 0 1. ಸೊ ಫೈನಲ್ ಆಗಿ ನಿಮ್ಗೆ ಯೂನಿಟ್ ಬರೋದು ಮೋಲ್ ಲೀಟರ್ ಇನ್ವರ್ಸ್ ಸೆಕೆಂಡ್ ಇನ್ವರ್ಸ್ ಅಂತ ಬರ್ತಾ ಇದೆ. ಸೊ ಇದೆರಡು ಮ್ಯಾಚ್ ಆಗ್ತಿದೆಯಾ? ಇಲ್ಲಿ ಲೀಟರ್ ಇದೆ, ಮೋಲ್ ಇನ್ವರ್ಸ್ ಇರೋದು. ಸೊ ಹಾಗಾಗಿ 0 ಆರ್ಡರ್ ಆಗಲ್ಲ ನಮಗೆ. ಈಗ ಏನು ಮಾಡೋಣ, ಇದಕ್ಕೇನೆ 1 ಹಾಕೋಣ. 0 ಬದಲು ಇಲ್ಲಿ 1 ಆ್ಯಡ್ ಮಾಡ್ತಿದ್ದೀನಿ. 1 - 1 ಏನಾಯಿತು? 1 - 1 0 ಆಯಿತು ನಮಗೆ. ಸೊ ಎನಿಥಿಂಗ್ ಪವರ್ 0 ಏನಾಗುತ್ತೆ? ಎನಿಥಿಂಗ್ ಪವರ್ 0 1, ಹೌದಾ? ಸೊ ಎಕ್ಸ್ ಪವರ್ 0 ಅಂತಂದ್ರೇನು 1 ಆಗೋಗುತ್ತೆ. ಸೊ ಇದ್ರ ಪವರ್ 0 ಆಗ್ತಿದೆ, ಹಾಗಾದರೆ ಇಷ್ಟು ಕಂಪ್ಲೀಟಾಗಿ ಕ್ಯಾನ್ಸಲ್ ಆಗಿ 1 ಆಗುತ್ತೆ. ಅವಾಗ ನಿಮಗೆ ನೆಕ್ಸ್ಟ್ ಯೂನಿಟ್ ಏನು ಬರ್ತಿದೆ? ಸೆಕೆಂಡ್ ಇನ್ವರ್ಸ್ ಅಂತ ಬರ್ತಿದೆ. ಯಾವಾಗ 1 ಹಾಕಿದ್ರೆ ಸೆಕೆಂಡ್ ಇನ್ವರ್ಸ್ ಇಲ್ಲಿಗೆ ಮ್ಯಾಚ್ ಆಗ್ತಿದೆಯಾ? ಇಲ್ಲ. ಹಾಗಾಗಿ ಫಸ್ಟ್ ಆರ್ಡರು ಆಗಲ್ಲ. ಪುನಃ ಏನು ಮಾಡೋಣ, ಸೇಮ್ ಫಾರ್ಮುಲಾಗೆ ನಾವು 1 ಬದಲು 2 ಹಾಕ್ತೀನಿ. ನಾನಿಲ್ಲಿ 2 ಹಾಕ್ತಿದ್ದೀನಿ. 2 ಹಾಕಿದಾಗ ಎಷ್ಟು ಬಂತು? ಮೋಲ್ ಲೀಟರ್ ಇನ್ವರ್ಸ್ 1 - 2, ಸೊ -1 ಸೆಕೆಂಡ್ ಇನ್ವರ್ಸ್ ಅಂತ ಬರ್ತಿದೆ. ಈಗ ನಾನು ತಗೊಳ್ತಿದ್ದೀನಿ ಮೋಲ್ ಇನ್ವರ್ಸ್. ಸೊ ಲೀಟರ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಸೊ 1 ಸೆಕೆಂಡ್ ಇನ್ವರ್ಸ್. ಸೊ ಇವಾಗ ಈ ಯೂನಿಟ್ ನೋಡಿ ಮ್ಯಾಚ್ ಆಗ್ತಿದೆಯಾ ಅಂತ? ಮೋಲ್ ಇನ್ವರ್ಸ್ ಲೀಟರ್ ಪವರ್ 1 ಲೀಟರ್ ಸೆಕೆಂಡ್ ಇನ್ವರ್ಸ್. ಸೊ ಇದು ಮ್ಯಾಚ್ ಆಗ್ತಿದೆ. 2 ಅಂತ ಹಾಕೊಂಡ್ರೆ ಮ್ಯಾಚ್ ಆಗ್ತಿದೆ. ಸೊ ಹಾಗಾಗಿ ಸೆಕೆಂಡ್ ಆರ್ಡರ್. ಸೊ ಈ ಥರ ಐಡೆಂಟಿಫೈ ಮಾಡಬೇಕು. ಸೊ ನೆಕ್ಸ್ಟ್ KCET 2016 ಬಂದಿರೋ ಕ್ವಶನು.
ಸೊ ಇದು ಕೂಡ ಅಷ್ಟೇ KCET 2016 ಬಂದಿರೋ ಕ್ವಶನ್ ನೋಡಿ. 2 to 3 ಕ್ವಶನ್ಸ್ ಕಾಣಿಸ್ತಿದೆ ನಿಮಗೆ KCET ಬಂದಿರೋ ಕ್ವಶನ್ಸ್. ಫಾರ್ ಎ ಕೆಮಿಕಲ್ ರಿಯಾಕ್ಷನ್ MA that gives XB, the rate law is, ಅವರೇ ರೇಟ್ ಲಾ ಕೊಟ್ಟಿದ್ದಾರೆ ಇಲ್ಲಿ. ಸೊ R is equal to K into A to the power of 2. If the concentration of A is doubled, ಏನಂತ ಹೇಳ್ತಿದ್ದಾರೆ, if the concentration of A is double, then the reaction rate will be, ಏನಾಗುತ್ತೆ ರೇಟ್ ಆಫ್ ರಿಯಾಕ್ಷನ್. A ಕಾನ್ಸಂಟ್ರೇಷನ್ ಡಬಲ್ ಆಯಿತು ಅಂದರೆ R is equal to K A to the power of 2 ಅಂತ ಕೊಟ್ಟಿದ್ದಾರೆ ಅಲ್ಲಿ. ಈಗ A ಕಾನ್ಸಂಟ್ರೇಷನ್ ಡಬಲ್ ಆದರೆ ರೇಟ್ ಆಫ್ ರಿಯಾಕ್ಷನ್ ಏನಾಗುತ್ತೆ ಅಂತ ನಾವಿವಾಗ ಡಬಲ್ ಅಂದ ತಕ್ಷಣ 2 ಅಂತ ಹಾಕೊಂಡು 2 ಸ್ಕ್ವೇರ್ ಹಾಕೊಳ್ಳೋಣ. ಸೊ ಅವಾಗ ಎಷ್ಟಾಗುತ್ತೆ, 2 to 4K. ಸೊ ಫೈನಲಾಗಿ 4 ಬರ್ತಾ ಇದೆ ಅಂದರೆ 4 ಟೈಮ್ಸು ಇನ್ಕ್ರೀಸ್ ಆಗ್ತಾ ಇದೆ ರೇಟ್ ಆಫ್ ರಿಯಾಕ್ಷನ್. ಹಾಗಾದರೆ ಯಾವ ಆಪ್ಷನ್ ಇಷ್ಟರಲ್ಲಿ? ಆಪ್ಷನ್ ಬಿ, ಕ್ವಾಡ್ರಪಲ್ ಅಂತಂದಿದ್ದು 4 ಟೈಮ್ಸ್. ಸೊ ನೆಕ್ಸ್ಟ್ ಕ್ವಶನ್, ದ ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ 60 minutes. ವಾಟ್ ಪರ್ಸೆಂಟೇಜ್ ವಿಲ್ ಬಿ ಲೆಫ್ಟ್ ಓವರ್ ಆಫ್ಟರ್ 240 minutes ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಲೈನ್ ಕ್ವಶನ್ ನೋಡಿ, ದ ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್. ಸೊ ಹಾಫ್ ಲೈಫ್ ಫಸ್ಟ್ ಕಂಡುಹಿಡ್ಕೋಬೇಕು ನಾವು. ಹಾಫ್ ಲೈಫ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದ ತಕ್ಷಣ ಫಾರ್ಮುಲಾ ಏನು? ಸೊ T half is equal to 0.693 divided by K. ಸೊ ಫಾರ್ಮುಲಾಸ್ ಎಲ್ಲ ನೆನ್ಪಿಟ್ಕೊಂಡಿರಬೇಕು. ಹಾಫ್ ಲೈಫ್ ಫಸ್ಟ್ ಆರ್ಡರ್. ಓಕೆ, ಇವಾಗ ಇದನ್ನು ಅಪ್ಲೈ ಮಾಡೋಣ. 0.693. ಸೊ ಇಲ್ಲಿ 60 minutes ಅಂತ ಕೇಳಿರೋದು. ಸೊ ಹಾಗಾಗಿ K ಈಸ್ ಈಕ್ವಲ್ ಟು ಟೈಮ್ 60. ಸೊ ಇಷ್ಟು ಹಾಕಿದ್ರೆ ನಿಮಗೆ ಬರುತ್ತೆ ವ್ಯಾಲ್ಯೂ 0.01155 ನಿಮಗೆ ಬರುತ್ತೆ ವ್ಯಾಲ್ಯೂ. ಸೊ ನೆಕ್ಸ್ಟ್ ಏನು ಮಾಡಬೇಕು, ವಾಟ್ ಪರ್ಸೆಂಟೇಜ್ ವಿಲ್ ಬಿ ಲೆಫ್ಟ್ ಓವರ್ ಆಫ್ಟರ್ 240 minutes. ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಫಸ್ಟ್ ಆರ್ಡರ್ ಫಾರ್ಮುಲಾ ಯೂಸ್ ಮಾಡಿ. ನೆಕ್ಸ್ಟ್ ಒನ್, K is equal to 2.303T log R0 divided by R ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಸೊ ನೋಡಿ ಇದರಲ್ಲಿ 2 or 3 ಕ್ವಶನ್ ಬರುತ್ತೆ ಚಾಪ್ಟ್ರಲ್ಲಿ. ಎಲ್ಲ ಕ್ವಶನು ಕಷ್ಟ ಇರೋಲ್ಲ. ಯಾವುದೋ ಒಂದು ಕ್ವಶನ್ ನಿಮಗೆ ಪ್ರಾಬ್ಲಮ್ಸ್ ಕೇಳ್ಬೋದು, ಇನ್ನೆರಡು ಸ್ವಲ್ಪ ಈಸಿಯಾಗಿರುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅವಾಗ ಎಲ್ಲ ಪ್ರಾಬ್ಲಮ್ಸ್ನು ಸಾಲ್ವ್ ಮಾಡ್ಕೋಬಹುದು. ಸೊ ಕೆ ವ್ಯಾಲ್ಯೂ ಏನು ಬಂದಿದೆ ನಮಗೆ, 0.01155 ಬಂದಿದೆ ನಮಗೆ, 1155. ಸೊ ದಟ್ ಈಸ್ ಈಕ್ವಲ್ ಟು 2.303. ಸೊ ನಮ್ಗೇನು ಬೇಕು, ವಾಟ್ ಪರ್ಸೆಂಟೇಜ್ ವಿಲ್ ಬಿ ಲೆಫ್ಟ್ ಓವರ್ ಆಫ್ಟರ್ 240 minutes ಅಂತ ಹೇಳಿದ್ದಾರೆ. 240 minutesನಲ್ಲಿ ಟೈಮ್ಗೆ ಹಾಕೊಳ್ಳೋಣ. 240 minutes ಲಾಗ್. ಸೊ R0 ಅಂತ ಹೇಳಿದ್ರೆ, ಸೊ R0 ನಾವು ಏನಂತ ತೊಗೊಳ್ತೀವಿ, 100 ಅಂತ ತೊಗೊಳ್ತೀವಿ. 100% ಪರ್ಸೆಂಟೇಜ್ ಕೇಳ್ತಿದ್ದಾರೆ. ಸೊ R0 ಅಂದ ತಕ್ಷಣ ಇನಿಷಿಯಲ್, ಸೊ 100% ಇರುತ್ತೆ. ಅದಾದಮೇಲೆ ಎಷ್ಟು ಲೆಫ್ಟ್ ಓವರ್ ಆಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಇದು ನಮಗೆ ಗೊತ್ತಿಲ್ಲ. ಸೊ R ನಮಗೆ ಗೊತ್ತಿಲ್ಲ, ಇದನ್ನೇ ನಾವು ಕಂಡುಹಿಡ್ಕೋಬೇಕೀಗ. ಸೊ ಈಗ 0.01155 ಇಂಟು 240 ಡಿವೈಡೆಡ್ ಬೈ 2.303. ಓಕೆನಾ? ಸೊ ಈಗ ಲಾಗ್ 100 ಡಿವೈಡೆಡ್ ಬೈ ಆರ್ನ ಹೇಗೆ ಬರ್ಕೋಬೋದು, ಲಾಗ್ 100 ಮೈನಸ್ ಲಾಗ್ ಆರ್ ಹೀಗೆ ಬರ್ಕೋಬೋದು. ಸೊ ಈಗ ನಾವು ಕಂಡುಹಿಡಬೇಕಾಗಿರೋದೇನು, ಆರ್. ಸೊ ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಫೈನಲಾಗಿ ಏನು ಆನ್ಸರ್ ಬರುತ್ತೆ ಅಂತ ನೋಡಬೇಕು. ಯಾಕಂದರೆ ಇದನ್ನ ನೀವು ಥಿಯರಿ ಪಾರ್ಟಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಿರ್ತೀರ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಒಂದ್ಸರಿ ಚೆಕ್ ಮಾಡಿ. ನೀವು ಆ್ಯಂಟಿ ಲಾಗ್ ಕಂಡುಹಿಡಿಯೋಕ್ಕೆ ಬರುತ್ತೆ ಕೊನೆಗೆ. ಸೊ ನಾನು ಜಸ್ಟ್ ಇವಾಗ ಆನ್ಸರ್ ಹೇಳಿರ್ತೀನಿ, ಇದನ್ನ ಕ್ಯಾಲ್ಕುಲೇಷನ್ ತೋರಿಸಿರಲ್ಲ, ನೀವು ಇದನ್ನ ಟ್ರೈ ಮಾಡಿ. ಸೊ ಇದ್ರ ಆನ್ಸರ್ ಬಂದು ನಿಮಗೆ 6.25% ಬರುತ್ತೆ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾನು 10 ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟು ಇನ್ನೊಂದು 2 ವೀಡಿಯೋಸಲ್ಲಿ ನಿಮಗೆ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಪ್ರಾಬ್ಲಮ್ಸ್ ಇರೋದ್ರಿಂದ ತುಂಬ ಟೈಮ್ ಕಿಲ್ ಆಗ್ತಿದೆ. ಸೊ ಆದಷ್ಟು ನಾನು 10 ಕ್ವಶನ್ಸ್ ಸಾಲ್ವ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಇದ್ರಲ್ಲಿ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.